ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹಂಸ ಹುಡುಗ ವಿಜಯ್ ಗೈಸ್. ಏನಿದೆ ಗೈಸ್, ಇವತ್ತು ಬಂದ್ಬಿಟ್ಟು ನಾನು ಇಂಪಾರ್ಟೆಂಟ್ ಕೆಲಸದ ಮೇಲೆ ಇಂಪಾರ್ಟೆಂಟ್ ಪರ್ಸನ್ನ ಮೀಟ್ ಆಗ್ಬೇಕು ಅಂತ ಇದಕ್ಕೆ ಹೋಗ್ತಾ ಇದ್ದೆ. ಈ ಆಟೋದಲ್ಲಿ ಜಾಬ್ ತಗೊಂಡು ಅಣ್ಣನ ಜೊತೆ ಸಾಂಗ್ ಕೇಳಿಸ್ಕೊಂತ ಮಾತಾಡ್ಕೊಂತ ಹೊಂಟ್ಬಿಟ್ಟೆ ಗೈಸ್. ಯಾವ ಸಮಯದಲ್ಲಿ ಇದಕ್ಕೆ ಬಂತು ಅಂತ ಒಂಚೂರು ಗೊತ್ತಾಗಿಲ್ಲ. ಬರಬಡೆ ನಾ ಇಳ್ಕೊಂಡು ಅಣ್ಣಗೆ ಥ್ಯಾಂಕ್ಸು ಮತ್ತು ಬಾಯ್ ಹೇಳಿ ಅಣ್ಣನ ಕೇಳಿಸಿ ನನ್ನ ಇಂಪಾರ್ಟೆಂಟ್ ಪರ್ಸನ್ನ ಹುಡ್ಕೋಕೆ ಹೊಂಟ್ಬಿಟ್ಟಿದ್ದೆ ಗೈಸ್. ಅಲ್ಲಿಂದ ಹಿರೇಕೆರೆ ಬಸ್ ಸ್ಟ್ಯಾಂಡಿಗೆ ಬಂದ್ಬಿಟ್ಟು ಹಿರೇಕೆರೆ ಬಸ್ ಸ್ಟ್ಯಾಂಡ್ನ ಫುಲ್ ರೌಂಡ್ ಹಾಕಿದ್ಮೇಲೆ ಸಿಗ್ಬೇಕಾದಂಥ ಇಂಪಾರ್ಟೆಂಟ್ ಪರ್ಸನ್ ಕೊನೆಗೂ ಕೂಡ ಸಿಕ್ಕರು. ಆದರೆ ನಿಮಗೆ ಕ್ಯಾಮ್ರಾ ಕಣ್ಣಿಗೆ ತೋರಿಸ್ಬೇಕಂತೂ ನಾನು ಅನ್ಕೊಂಡೆ. ಆದರೆ ರಿಕ್ವೆಸ್ಟ್ ಎಲ್ಲ ಆಗಿತ್ತು, ನಾ ಮಾತ್ರ ಕ್ಯಾಮ್ರಾ ಮುಂದೆ ಬರಲ್ಲ ಅಂದ್ಬಿಟ್ಟು. ಪರವಾಗಿಲ್ಲ ಅಂದ್ಬಿಟ್ಟು ಅವ್ರ ಜೊತೆಗೆ 1 hour ಟೈಮ್ ಸ್ಪೆಂಡ್ ಮಾಡಿ ಅವ್ರಿಗೆ ಬಾಯ್ ಹೇಳಿಬಿಟ್ಟು ನಾನು ಮುಂದ್ಗಡೆ ಹೊಂಟೆ ಗೈಸ್. ನನಗೆ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು ಹಿರೇಕೆರೆ ಸಂತೆ ಇದೆ ಅಂದ್ಬಿಟ್ಟು. ಇನ್ನು ಊರಿಗೆ ಬಂದ್ಬಿಟ್ಟೆ ಗೈಸ್. ನಾನು ಅಂಥದ್ರಲ್ಲಿ ಸಂತೆ ಹೋಗಲಿಲ್ಲ ಅಂದರೆ ಒಂಚೂರು ಚೆನ್ನಾಗಿರಲ್ಲ ಅಂತ ನನಗೆ ಅನಿಸ್ತು. ಹಾಗಾಗಿ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೆ, ಸಂತೆ ನೋಡೋಣ ಅಂತ ಹೊಂಟ್ಬಿಟ್ಟೆ ಗೈಸ್. ಹಿರೇಕೆರೆ ಸಂತೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಹಾಗೆ ಗೈಸ್ ಏನಂದರೆ ಔಸ್ಪಾಯರು ಈ ಊರಿನ ಸಂತೆಗೆ ಸಿಕ್ಕಾಪಟ್ಟೆ ಜನ ಬಂದಿದ್ದು ನನ್ನನ್ನು ಗೊತ್ತಿದ್ಬಿಟ್ಟು ಸಿಕ್ಕಾಪಟ್ಟೆ ಜನ ಮಾತಾಡ್ಸಿದ್ರು. ಔಸ್ಪಾಯರ್ ಅಷ್ಟೇ ಅಲ್ಲ, ಹಿರೇಕೆರೆ ಕೂಡ ನನ್ನನ್ನು ಗೊತ್ತಿದ್ದು ಮಾತಾಡ್ಸ್ಬಿಟ್ರು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಗೈಸ್. ಹಾಗೆ ಸಂತೆಗೆ ಹೋಗ್ತಾ ಅದೊಂದು ಸಾಂಗ್ ಇದೆಯಲ್ಲ ಗೈಸ್, ಅದು ನೆನ್ಪು ಮಾಡ್ಕೊಂಡ್ಬಿಟ್ಟೆ. ನಮ್ಮೂರ ಸಂತೆಯಲ್ಲಿ ಅದೇನ ಇದೆಯಲ್ಲ ಗೈಸ್, ಅದನ್ನ ಸಾಂಗ್ನ ಕೇಳ್ಕೊತ ಹೊಂಟ್ಬಿಟ್ಟೆ ಗೈಸ್. ಹಾಗೆ ಇಲ್ಲಿ ಬಂದ್ಬಿಟ್ಟು ಚಿಕನ್ ಶಾಪ್ನ ಕರೆದ್ಬಿಟ್ಟು ನಮ್ಮ ಅಂಗಡಿ ಸ್ವಲ್ಪ ಚೆನ್ನಾಗಿ ಕ್ಲೀನಾಗಿ ಕಾಣಲಿ ಅಂದ್ಬಿಟ್ಟು ಅದಕ್ಕೋಸ್ಕರ ಅಲ್ಲಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡು ಹೊಂಟ್ಬಿಟ್ಟೆ ಗೈಸ್. ಬಸ್ ಇದ್ದಂಗೆ ಹೂವಿನ ಅಂಗಡಿ, ತರಕಾರಿ ಅಂಗಡಿ, ಹಣ್ಣಿನ ಅಂಗಡಿ, ಹಾಗೆ ಈ ಸೊಪ್ಪು, ಅದು ಇದು, ರೋಸ್ಟು, ಖಾರ ಇವೆಲ್ಲ ನೋಡ್ಕೊತ ಹಾಗೆ ಜನಗಳ ಮಧ್ಯೆ ಸ್ಮೈಲ್ ಮಾಡ್ಕೊತ ಕ್ಯಾಮ್ರಾ ಆನ್ ನೋಡ್ಕೊತ ಹೊಂಟ್ಬಿಟ್ಟೆ ಗೈಸ್. ಸಂತೆ ಕೂಡ ನೋಡ್ತಾ ಇದ್ದೆ ಜೊತೆಗೆ. ಹಾಗೆ ಇಲ್ಲಿ ಎಷ್ಟೊಂದು ಜನ ಬ್ಲಾಗ್ ಮಾಡ್ತಾರಿಯಾ, ಯಾವಾಗ ಅಪ್ಲೋಡ್ ಮಾಡ್ತೀಯಾ ಅಂತ ಕೇಳಿದ್ರು. ಕೆಲವೊಂದು ಜನ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಐ ಡಿ ಮತ್ತು ಯೂಟ್ಯೂಬ್ ಚಾನಲ್ನ ನೋಡಿದ್ರು. ಹಾಗೆ ಕೆಲವೊಂದು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಕೆಲವೊಂದು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ. ಹಾಗೆ ಬಂದ್ಬಿಟ್ಟು ಇಲ್ಲಿ ಕೆಲವೊಂದು ಜನಕ್ಕೆ ಗೊತ್ತಿತ್ತು ಬ್ಲಾಗ್ ಅಂದರೆ ಏನು ಎಂತ ಅಂದ್ಬಿಟ್ಟು. ಹಾಗಾಗಿ ಯಾವಾಗ ಅಪ್ಲೋಡ್ ಮಾಡ್ತೀವಿ ಏನಂತ ಅದ್ರ ಬಗ್ಗೆ ವಿಚಾರಿಸಿದ್ರು. ಕೆಲವೊಂದು ಜನಕ್ಕೆ ಬ್ಲಾಗ್ ಅಂದರೆ ಏನಂತ ಗೊತ್ತಿದ್ದಿಲ್ಲ, ಇದರಿಂದ ಏನು ಯೂಸ್ ನಿನಗೆ ಅಂತ ಎಷ್ಟೊಂದು ಜನ ಕೇಳಿದ್ರು. ಆಲ್ಮೋಸ್ಟ್ ನಾ ಹೇಳಿದ್ರು ನನ್ನ ಖುಷಿಗೋಸ್ಕರ ನಾ ಮಾಡ್ತಾ ಇದ್ದೆ ಅಂದ್ಬಿಟ್ಟು. ಅವರಿಗೆಲ್ಲ ಆನ್ಸರ್ ಮಾಡ್ಕೊತ ನನ್ನ ಖುಷಿಗೆ ಏನೇನು ಸಿಗುತ್ತೆ ಅಂತ ತೊಗೊಂಡ್ಬಿಟ್ಟು ಚಿಕ್ಕ ಪುಟ್ಟ ಕಾಯಿಪಲ್ಯ ಅಮ್ಮ ಹೇಳಿದ್ರು ಬರಬೇಡ ಅದನ್ನು ತೊಗೊಂಡ್ಬಿಟ್ಟು ನಾನು ಕೂಡ ಸಂತೆ ನೋಡ್ಕೊಂತ ಸಂತೆನ ಅಡ್ಡಾಡಕ್ಕೆ ಹೋಗ್ತೇನೆ ಗೈಸ್. ನಾನು ನನ್ನ ಬಾಯಿಂದ ಹೇಳೋಕ್ಕಿಂತ ನೀವು ಕಣ್ಣಾರೆ ನೋಡೋದ್ರಿಂದ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂತೀನಿ. ಬನ್ನಿ ಗೈಸ್, ಸಂತೆನ ಕಂಪ್ಲೀಟಾಗಿ ನೋಡಿ, ಖುಷಿಯಿಂದ ನೋಡಿ, ಎಂಜಾಯ್ ಮಾಡಿ ಗೈಸ್. ನಮ್ಮಲ್ಲಿ ಏಕೆ ಜಗಳವು ಹೀಗೆ, ನೀನೇ ನನ್ನ ಹೆಂಡತಿ. ನೋಡಿದಿಲ್ಲ ಗೈಸ್, ಸಂತೆ ಎಲ್ಲ ನೋಡ್ಕೊಂಡ್ಬಿಟ್ಟು ಚಿಕ್ಕ ಪುಟ್ಟ ಕಾಯಿಪಲ್ಯನ ನಾನು ಕೂಡ ತೊಗೊಂಡ್ಬಿಟ್ಟು ನನ್ನ ಸಂತೆಯನ್ನು ಮುಗಿಸ್ಕೊಂಡ್ಬಿಟ್ಟು ಮನೆ ಕಡೆ ಹೊಂಟ್ಬಿಟ್ಟೆ ಗೈಸ್. ಕಾಳಿ ರೋಡಲ್ಲಿ ವಾಕ್ ಮಾಡ್ಕೊಂಡ ಕಾಲ್ ದಾರಿಯಲ್ಲಿ ಹೋಗ್ತಾ ಇದ್ದೆ. ಅಷ್ಟೊತ್ತಿಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಓಪನ್ ಆಗಿದ್ದು ನೋಡ್ಬಿಟ್ಟೆ. ತುಂಬ ದಿನ ಆಗಿತ್ತು ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬರ್ಲಿಂಗೆ. ಹಾಗಾಗಿ ಆಂಜನೇಯನ ದರ್ಶನ ಮಾಡ್ಕೊಂಬೋಣ ಬನ್ನಿ ಗೈಸ್. ಇಲ್ಲಿ ಬಂದ್ಬಿಟ್ಟು ದರ್ಶನ ಮಾಡ್ಕೊಂಡು 1-2 ನಿಮಿಷ ಕುತ್ಕೊಂಡ್ಬಿಟ್ಟು ನಮ್ಮ ಭಟ್ರನ್ನ ಮಾತಾಡಿಸ್ಬಿಟ್ಟು ಅವ್ರಿಗೆ ಬಾ ಹೇಳ್ಬಿಟ್ಟು ಅಲ್ಲಿಂದ ಹೊಂಟ್ಬಿಟ್ಟೆ ಗೈಸ್. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಸಿಕ್ಕ, ಅವನ ಜೊತೆ ಮಾತಾಡ್ಕೊಂತಾನೆ ಹಂಗೆ ಮನೆ ಕಡೆ ಹೊಂಟೆ. ತುಂಬ ಲೇಟ್ ಆಗಿದೆ ಗೈಸ್. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್, ನೆಕ್ಸ್ಟ್ ಮೀಟು, ಟಾಟಾ.